ನಮ್ಮ ಜೊತೆಗೆ ಮೈಸೂರಿನ ನೂತನ ಸಂಸದ ಯದುವೀರ್ ಒಡೆಯರ್ ಲೈವ್ ನಲ್ಲಿದ್ದಾರೆ. ಯದುವೀರರೇ, ನಿಮಗೆ ಅಭಿನಂದನೆಗಳು. ಮೊದಲ ಬಾರಿ ಸಂಸದರಾಗ್ತಾ ಇದ್ದೀರಿ. ಧನ್ಯವಾದ. ಇದು ನಿರೀಕ್ಷಿತ ಇತ್ತ ಯದುವೀರ್ ಒಡೆಯರೇ? ಯಾಕಂದರೆ ಪ್ರತಾಪ್ ಸಿಂಹ ಟಿಕೆಟ್ ಬದಲಾಯಿಸಿ ಗೊಂದಲ ಆಗಿ ನಿಮಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿತ್ತು. ಸಿದ್ದರಾಮಯ್ಯ ಸ್ವತಃ ಮೈಸೂರಿನಲ್ಲಿ ಬಂದು ಕುಳಿತುಕೊಂಡಿದ್ರು. ಹೌದು, ಕೆಲವು ಸವಾಲುಗಳು ಇತ್ತು, ಆದರೆ ನಮಗೆ ವಿಶ್ವಾಸ ಇತ್ತು ಒಳ್ಳೆ ರೀತಿಯಲ್ಲಿ ಫಲಿತಾಂಶ ಬರುತ್ತೆ ನಮ್ಮ ಪರವಾಗಿ ಅಂತ, ಒಳ್ಳೆ ಲೀಡಲ್ ಬರುತ್ತೆ ಅಂತ ನಮಗೆ ವಿಶ್ವಾಸ ಇತ್ತು. ನೀವು ಓಡಾಡಿದಾಗ ಯದುವೀರ, ಯಾವ ಕಾರಣದಿಂದ ಜನ BJPಯ ಕೈ ಹಿಡಿದಿದ್ದಾರೆ ಅನಿಸುತ್ತೆ? ಮೋದಿ ಫ್ಯಾಕ್ಟರ್, ರಾಜಮನೆತನದಿಂದ ನೀವು ಬರ್ತೀರಿ, ನಿಮ್ಮ ಫ್ಯಾಕ್ಟರು? ಬಹಳಷ್ಟು ಕಾರಣಗಳಿದ್ದಾವೆ. ಪ್ರಥಮವಾಗಿ ಪ್ರಧಾನಮಂತ್ರಿ ಅವರು 10 ವರ್ಷದಲ್ಲಿ ಮಾಡಿರೋ ಅಭಿವೃದ್ಧಿ, ಅವರು ಮಾಡಿರೋ ಭಾರತ ಪಾರಂಪರ್ಯ ಸಂರಕ್ಷಣೆ ಇರ್ಬೋದು ಮತ್ತು ಸಮಾಜಮುಖಿ ಕೆಲಸ ಇರ್ಬೋದು. ಅದರ ಜೊತೆಗೆ ಇಲ್ಲಿ ಮೈಸೂರಿನಲ್ಲಿ ಅವ್ರಿಗೆ ನೀಡುವ ಪ್ರತಿಯೊಂದು ಕೊಡುಗೆನೂ ಕೂಡ ಅಪಾರವಾಗಿದೆ. ಅದರ ಜೊತೆಗೆ ಮೈಸೂರು ಅರಸರ ಕೊಡುಗೆಯನ್ನು ಕೂಡ ಸ್ಮರಿಸುತ್ತಾ ಜನರು ಮತವನ್ನು ನೀಡಿದರು. ಯದುವೀರೇ, ಪ್ರತಾಪ್ ಸಿಂಹ ಟಿಕೆಟ್ ಸಿಗದೇ ಇದ್ದರೂ ಕೂಡ ಹಿ ವಾಸ್ ಅ ಆ್ಯಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಪ್ರಾಯಶಃ ಕರ್ನಾಟಕದ ಕೆಲವು ಆ್ಯಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳಲ್ಲಿ ಪ್ರತಾಪ್ ಸಿಂಹ ಕೂಡ ಒಬ್ಬರು. ನಿಮ್ಮಿಂದ ಕೂಡ ಮೈಸೂರಿನ ಜನರಿಗೆ ಸಾಕಷ್ಟು ನಿರೀಕ್ಷೆ ಇದೆ. ಇಲ್ಲ, ಸಂಸದನಾಗಿ ಕನ್ನಡಿಗರ ಆಕಾಂಕ್ಷೆ ಮಂಡಿಸುವಂಥದ್ದು ಕೆಲಸ ಸಂಸತ್ತಿನಲ್ಲಿ ಮಾಡುವಂಥದ್ದು ಕರ್ತವ್ಯ ಇವಾಗ ನನ್ನ ಜೊತೆ ಇದೆ. ಅದು ಮಾಡ್ತೀನಿ. ಮೈಸೂರಿನ ಬಗ್ಗೆ 1, 2, 3 ಕೆಲಸಗಳನ್ನು ನಾನು ಮಾಡಬೇಕು ಅಂತಕ್ಕಂಥದ್ದನ್ನು ಅಂದ್ಕೊಂಡಿದ್ದೀನಿ ಅಂದರೆ ಆ ಕೆಲಸಗಳು ಯಾವುವು? ಮೊದಲನೇದಾಗಿ ನಾನು ಇಡೀ ಚುನಾವಣೆಯಲ್ಲಿ ಹೇಳ್ತಾ ಇದೆ, ನಮ್ಮ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ. ಕ್ಷೇತ್ರದ ಕೊನೆಗೆ ಹೋಗುವಾಗ ಕೂಡ ಅವರು ಹೇಳ್ತಾ ಇದ್ರು, ಇದು ಸ್ವಚ್ಛತೆ ಬಗ್ಗೆ ಮತ್ತು ಕ್ಲೆನ್ಲಿನೆಸ್ ಬಗ್ಗೆ ಬಹಳಷ್ಟು ಕೆಲಸಗಳು ಇದಾವೆ ಅಂತ. ಸೊ ಅದಕ್ಕೂ ಕೂಡ ನಾವು ಮೊದಲನೇ ಅದನ್ನ ಪರಿಹರಿಸುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಅಫ್ಕೋರ್ಸ್ ಪಾರಂಪರೆ ಮತ್ತು ನಮ್ಮ ಪಾರಂಪರಿಕ ಕಟ್ಟಡಗಳನ್ನು ಸಂರಕ್ಷಣೆ ಮಾಡೋ ಕೆಲಸನೂ ಕೂಡ ಅವರಿಗೆ ಬಹಳಷ್ಟು ಕಡೆ ಜನರು ನಮ್ಮ ಮುಂದೆ ಮಂಡಿಸಿದ್ದಾರೆ. ಅದನ್ನು ಕೂಡ ನಾವು ಅದಕ್ಕೂ ಕೂಡ ಕೈ ಹಾಕ್ತೀವಿ ಅಂತ ನಾನು ಹೇಳಿದ್ದೀನಿ. ಅದ್ರ ಜೊತೆಗೆ ಒಂದು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ, ಹೋಲಿಸ್ಟಿಕ್ ಆದ ಅಭಿವೃದ್ಧಿ ಎಲ್ಲಿ ಬೇಕಾಗಿದೆ ಅಲ್ಲಿ ಮಾಡಬೇಕಾಗಿದೆ, ಮತ್ತು ಅದು ಪರಿಸರ ಮತ್ತು ನಮ್ಮ ಪಾರಂಪರ್ಯ ಕಾಳಜಿ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿ. ಇದುವರೆ ಚುನಾವಣೆಗೆ ನಿಂತಾಗಲೇ ಪೊಲಿಟಿಕ್ಸ್ಗೋಸ್ಕರ ಮಾನಸಿಕವಾಗಿ ತಯಾರಾಗಿರ್ತೀರಿ. ಆದರೆ ನೀವು ಇದ್ದ ಪ್ರೊಫೆಷನ್ಗೂ ಮತ್ತು ರಾಜಕಾರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಆರ್ ಯು ಕಾನ್ಫಿಡೆಂಟ್? ನಂಬರ್ 1 ನಿಮಗೆ ಕೇಳುವ ಮೊದಲ ಪ್ರಶ್ನೆ, ರಾಜಮನೆತನದಿಂದ ಬರ್ತೀರಿ, ನೀವು ಆಕ್ಸೆಸಿಬಲ್ ಇರ್ತೀರಾ? ಎಲ್ಲರೂ ಕೇಳುವ ಮೊದಲ ಪ್ರಶ್ನೆ ಇದು. ನಾವು ಕಳೆದ 9 ವರ್ಷದಿಂದಾನು ಕೂಡ ಯಾವಾಗಲೂ ಆಕ್ಸೆಸಿಬಲ್ ಆಗಿದ್ವಿ. ಇವಾಗಲೂ ಕೂಡ ಸಂಸದ ಒಂದು ಅವತಾರದಲ್ಲಿ ಆಕ್ಸೆಸಿಬಲ್ ಆಗೇ ಇರ್ತೀವಿ. ಅದು ಸರ್ಕಾರಿ ಒಂದು ಸೌಲಭ್ಯನೂ ಇದೆ, ಸರ್ಕಾರದಿಂದ ನೀಡ್ತಾರೆ ಆಫೀಸ್ಗಳು, ಕಚೇರಿಗಳು. ಅದ್ರ ಜೊತೆಗೆ ನಂದೇ ಆದ ಒಂದು ಕಚೇರಿ ಕೂಡ ಇದೆ. ಎಲ್ಲದ ಮೂಲಕನೂ ಕೂಡ ನಾನು ಯಾವಾಗಲೂ ಜನರಿಗೆ ಲಭ್ಯವಿರ್ತೀನಿ. ಇದು JDS ಜೊತೆಗಿನ ಮೈತ್ರಿಯಿಂದ ಮೈಸೂರಿನಲ್ಲೂ ಕೂಡ BJPಗೆ ನಿಮಗೆ ಲಾಭ ಆಯಿತು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಹೌದು, ನಿಜ. ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು, ಹುಣಸೂರು ಇರ್ಬೋದು, ಪೆರಿಯಾಪಟ್ಟಣ ಇರ್ಬೋದು, ಮೈಸೂರು ನಗರನೂ ಇರ್ಬೋದು, ಅಂಡ್ ಕೊಡಗು ಕೆಲವು ಕಡೆನೂ ಕೂಡ JDS ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ BJP ಜೊತೆ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದಾರೆ. ಅದು ಲಾಭ ಆಗಿದೆ. ಯದುವೀರೇ, ನಿಮಗೆ ಅಭಿನಂದನೆಗಳು ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಟೆನ್ಯೂರ್. ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರ ನಾಗರಾಜ್ ಯಾದವ್ ಮತ್ತು JDS ವಕ್ತಾರ ದೇವರಾಜ್ ಇದ್ದಾರೆ. ಇಬ್ಬರು ಕೂಡ ನಿಮ್ಗೆ ವಿಶ್ ಮಾಡಬೇಕು ಅಂತಿದ್ದಾರೆ. ಧನ್ಯವಾದಗಳು. ಅವ್ರಿಗೂ ಕೂಡ ನಾನು ಅಭಿನಂದನೆ. ಯದುವೀರ್ ಅವರೇ, congratulations for first time being a member of parliament. We expect you to be more active and please be available to the people of Karnataka. ಸರ್, ಧನ್ಯವಾದ ಸರ್. ಅಭಿನಂದನೆಗಳು. ನಮ್ಮ ಮೈಸೂರು ಜಿಲ್ಲೆಗೆ ಮತ್ತಷ್ಟು ಪ್ರಖ್ಯಾತಿಯನ್ನು ತಂದುಕೊಡಿ ಅಂತ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಯದುವೀರ್ ಅವರೇ, ನಮ್ಮ ಜೊತೆ ಜಾಯ್ನ್ ಆಗಲಿಕ್ಕೆ ನಿಮಗೆ ಅಭಿನಂದನೆಗಳು. ಬಟ್ ಆಲ್ ದಿ ಬೆಸ್ಟ್ ಫಾರ್ ನೆಕ್ಸ್ಟ್ 5 years. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.